ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೆ ತಾಯಿಸ್ ಕಿಚನ್ಲಕ್ಕೆ ಸ್ವಾಗತ. ಇವತ್ತು ನಾನು ಮಾಡ್ತಿರೋದೊಂದು ಇದು ಶೇಂಗಾ ಪೀನಟ್ ಇದು ಮಸಾಲ ಫ್ರೈ ಮಾಡೋ ವಿಧಾನ ತೋರಿಸಿಕೊಡ್ತೀನಿ. ಅದಕ್ಕೆ ಈ ಪೀನಟ್ಟೆಲ್ಲ ನಾನು ಚೆನ್ನಾಗಿ ಕ್ಲೀನ್ ಮಾಡಿಟ್ಟಿದ್ದೀವಿ. ಮಾಡೋ ವಿಧಾನ ತೋರಿಸಿಕೊಡ್ತೀನಿ. ಫಸ್ಟ್ ಒಂದು ಕಡಲೆ ಹಿಟ್ಟು ಹಾಕೋಣ. 1.5 ಟೇಬಲ್ ಸ್ಪೂನು ಕಡಲೆ ಹಿಟ್ಟು, ಟೇಬಲ್ ಸ್ಪೂನು ಅಕ್ಕಿ ಪುಡಿ ರೈಸ್ ಫ್ಲೋರು, ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಸ್ವಲ್ಪ ಅರಿಶಿನ ಪೌಡ್ರು, ರುಚಿಗೆ ತಕ್ಕಷ್ಟು ಉಪ್ಪು, 1/4 ಟೀ ಸ್ಪೂನ್ ಗರಂ ಮಸಾಲ, 1/4 ಟೀ ಸ್ಪೂನು ಜೀರಾ ಪೌಡ್ರ್, 1 ಟೀ ಸ್ಪೂನು ಚಿಲ್ಲಿ ಪೌಡ್ರ್ ಎಲ್ಲ ಒಂದು ಸ್ಪೂನ್ ಹಾಕಿ ಮಿಕ್ಸ್ ಹಾಕಬೇಕು. ಸ್ವಲ್ಪ ನೀರು ಹಾಕಿ ಇದೆಲ್ಲ ಮಿಕ್ಸ್ ಹಾಕಿ. ನಿಮ್ಗೆ ಇಷ್ಟ ಅಂದರೆ ಒಂದು ಮೊಟ್ಟೆ ಹಾಕಿ ಚೆನ್ನಾಗಿ ಎಲ್ಲ ಮಿಕ್ಸ್ ಹಾಕಬೇಕು. ಇಷ್ಟ ಇಲ್ಲ ಅಂದರೆ ಈ ಥರನೇ ಮಸಾಲ ಮಾತ್ರ ಹಾಕಬೇಕು. ನಾನೊಂದು ಮೊಟ್ಟೆ ಹಾಕಿಟ್ಟಿದ್ದೀವಿ. ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಹಾಕೋಣ. ಮಸಾಲ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಹಾಕಿಟ್ಟಿದ್ದೀವಿ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಮೊಟ್ಟೆ ಹಾಕಬೇಡ, ಮಸಾಲ ಮಾತ್ರ ಹಾಕಿ ಫ್ರೈ ಹಾಕಬೇಕು. ಫಸ್ಟು ಬಿಸಿಯಾಗಿ ಆಗಿ ಸ್ವಲ್ಪ ಕರಿಬೇವಿನ ಸೊಪ್ಪು ಫ್ರೈ ಹಾಕೋಣ. ಫಸ್ಟ್ ಕರಿಬೇವಿನ ಸೊಪ್ಪು ಫ್ರೈ ಹಾಕಬೇಕು. ಕರಿಬೇವಿನ ಸೊಪ್ಪು ಫ್ಲೇವರೆಲ್ಲ ಆಯಿಲ್ ಇರೋದಲ್ಲ, ಅದಕ್ಕೆ ಇದು ರೆಡಿ ಆಗಿದೆ. ಸ್ವಲ್ಪ ಶೇಂಗಾ ಪೀನಟ್ ಒಂದೊಂದಾಯಿತು ಈ ರೀತಿಯಲ್ಲಿ ಆಯಿಲ್ ಹಾಕಬೇಕು. ಈಗ ಇದು ರೆಡಿ ಆಗಿದ್ದು, ಒಂದು ಬಾಚ್ ರೆಡಿ ಆಗಿದ್ದು, ಒಂದು ಸೆಕೆಂಡ್ ಬಾಚ್ ಫ್ರೈ ಹಾಕೋಣ. ಈ ರೀತಿಯೆಲ್ಲ ಹಾಕಿಡಬೇಕು. ಈಗ ನಮ್ಮದು ಮಸಾಲ ಪೀನಟ್ ಫ್ರೈ ರೆಡಿ ಆಗಿದೆ ನೋಡಿರಿ. ಶೇಂಗಾ ಫ್ರೈ ಒಳ್ಳೆ ಟೇಸ್ಟಿಯಾಗಿರುತ್ತೆ. ನಿಮ್ಗೆ ಈ ಮೊಟ್ಟೆ ಹಾಕೋದು ಇಷ್ಟ ಅಲ್ಲ ಅಂದ್ರೆ ನೀವು ಹಾಕಬೇಡ, ಮಸಾಲ ಅಷ್ಟೇ ಹಾಕಿ ಮಾಡಬೇಕು. ಈ ಮೊಟ್ಟೆ ಹಾಕಿ ಮಾಡುമ്പോൾ ಒಳ್ಳೆ ಟೇಸ್ಟ್ ಇರುತ್ತೆ, ಒಂದು ವೆರೈಟಿ ಟೇಸ್ಟ್ ಇರುತ್ತೆ. ಇದು ಮಸಾಲ ಪೀನಟ್ಟು ಆಯಿಲ್ ಹಾಕೋಣ ಟೈಮಲ್ಲಿ ಸ್ವಲ್ಪ ಒಂದು ಪಾತ್ರದಲ್ಲಿ ನೀರು ಹಾಕಿ, ನೀರು ಕೈಯಲ್ಲೊಂದು ಹಾಕಿ ಈ ಪೀನಟ್ ಆಯಿಲ್ ಹಾಕೋ ಈ ರೀತಿಯಲ್ಲಿ ಸಿಗುತ್ತೆ. ಒಂದೊಂದು ಆಯ್ಟ್ ಸಿಗುತ್ತೆ, ಒಂದೊಂದು ಮೇಲೆ ಒಂದು ಥರನೇ ಇರಲ್ಲ, ಒಂದೊಂದು ಆಯಿ ಸಿಗುತ್ತೆ ನೋಡಿರಿ. ಈ ರೀತಿಯಲ್ಲಿ ಸಿಗುತ್ತೆ, ಒಳ್ಳೆ ಟೇಸ್ಟ್ ಇರುತ್ತೆ. ಮಕ್ಕಳಿಗೆ ಈ ಮಳೆ ಅಲ್ವಾ, ಈ ಮಳೆ ಚಳಿ ಈ ಟೈಮಲ್ಲಿ ಈ ರೀತಿಯಲ್ಲೆಲ್ಲ ಮಾಡಿಕೊಡ್ಬೇಕು. ಒಳ್ಳೆ ಟೇಸ್ಟಾಗಿರುತ್ತೆ, ಹೆಲ್ತಿಯಾಗಿರುತ್ತೆ. ಎಲ್ಲರಿಗೂ ಇಷ್ಟ. ಹಂಗೆ ಎಲ್ಲರೂ ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡಿರಿ. ಫ್ಯಾಮಿಲಿಗೆ ಫ್ರೆಂಡ್ಸಿನೊಂದು ಶೇರ್ ಮಾಡಿ, ಎಲ್ಲರೂ ಟ್ರೈ ಮಾಡಬೇಕು. ಓಕೆ, ಎಲ್ಲರೂ ಮಸಾಲ ಪೀನಟ್ ಎಲ್ಲ ಟ್ರೈ ಮಾಡಿ ಸಾಯಂಕಾಲ ಟೀ ಕೋಪ ಕುಡಿಬೇಕು. ಓಕೆ, ಬಾಯ್. ಮೇಲೆ ಕರಿಬೇವಿನ ಸೊಪ್ಪು ಹಾಕಿಲ್ವಾ ಫ್ರೈ ಹಾಕಿ ಅದು ಹಾಕೋಣ. ಚೆನ್ನಾಗಿ ಒಂದು ಮಿಕ್ಸ್ ಹಾಕಿ.